ಯಾವ ಊರಿಂದ ಬಂದಿದ್ದೀರಾ ಮೇಡಮ್? ಚಿತ್ರದುರ್ಗದಿಂದ ಬಂದಿದ್ದೀವಿ. ಚಿತ್ರದುರ್ಗ ಯಾರು ಕರ್ಕೊಂಡ್ ಬಂದಿದ್ದೀರಾ? ನಮ್ ಬ್ರದರ್ ಕರ್ಕೊಂಡ್ ಬಂದಿದ್ದೀವಿ. ಏನಾಗಿತ್ತು ಮೇಡಮ್? ಸರ್ ತೇರು ಕಾಲ್ ಮೇಲೆ ಹರಿದೋಗಿತ್ತು. ತೇರು ಕಾಲ್ ಮೇಲೆ ಹರಿದು ಬಿಟ್ಟು ಸಮಸ್ಯೆ ಆಗಿತ್ತಾ? ಹಾ ಸರ್. ಈಗ ಎಲ್ಲಿ ಅಡ್ಮಿಟ್ ಮಾಡಿದ್ದೀರಿ? ಈಗ ಸಂಜಯ್ ಗಾಂಧಿ ಆರ್ಥೋಪೆಡಿಕ್ಸ್ ಆಸ್ಪತ್ರೆಯಲ್ಲಿ. ಸಂಜಯ್ ಗಾಂಧಿ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದೀರಾ? ಹಾ, ಸರ್. ಇಲ್ಲಿ ಊಟ ಕೊಡ್ತಾ ಇದ್ದಾರೆ, ಊಟ ತಗೋತಾ ಇದ್ದೀರಾ? ಹಾ, ಊಟ ಸರ್. ಕೊಡ್ತಾ ಇರೋದು ಏನ್ ಅನ್ಸುತ್ತೆ ಮೇಡಮ್? ತುಂಬಾ ಒಳ್ಳೆ ಸಲ ಬಡವರು ಮತ್ತೆ ದೂರ್ಲಿಂದ ಬಂದಿರೋರಿಗೆ, ನಮ್ಮಂತವ್ರಿಗೆಲ್ಲ ಕೆಲಸವ್ರು ಎಲ್ಲ ಪ್ರತಿಯೊಬ್ಬರಿಗೂ ಊಟ ಕೊಡ್ತಿದ್ದಾರೆ. ತುಂಬಾ ಒಳ್ಳೆ ಹೆಲ್ಪ್ ಆಗ್ತಾ ಇದೆ. ತುಂಬಾ ಜನಕ್ಕೆ ಸಹಾಯ ಆಗ್ತೈತೆ. ಹಸ್ಕೊಂಡ್ ಬಂದಿರೋರಿಗೆ ಅನ್ನದಾನ ಮಾಡ್ತಿದ್ದಾರೆ. ದುಡ್ಡು ಇರ್ತಾರೆ, ಬಡವರು ಇರ್ತಾರೆ, ಇಲ್ದಾರ ಇರ್ತಾರೆ. ಈ ತರ ಒಂದ್ ಹೊತ್ತು ಊಟ ಕೊಟ್ರೆ 3 ಹೊತ್ತು ಊಟ ಕೊಡ್ತಿದ್ದಾರೆ ಹಾಸ್ಪಿಟ್ಲ್ ಅಲ್ವಾ. ಈ ತರ ಬಂದು ಊಟ ಕೊಟ್ರೆ ಅವ್ರಿಗೆಲ್ಲ ಒಳ್ಳೆ ಸಹಾಯ ಆಗುತ್ತೆ. ಅವ್ರ ಹಸುವಿನಿಂದ ಮುಕ್ತಗೊಳಿಸ್ತಾರೆ. ಈಗ ಇವತ್ತು ಏನೇನ್ ಕೊಟ್ಟಿದ್ದಾರೆ ಮೇಡಮ್ ಇಲ್ಲಿ? ಸರ್ ಇದು ಪುಳಿಯೋಗರೆ, ಕೇಸರಿ ಬಾತು, ಬಿಸ್ಕೆಟ್ ಕೊಟ್ಟಿದ್ದಾರೆ ಸರ್. ಓ, ಅಂದ್ರೆ ಎಲ್ಲಾ ತರದ್ದು ಊಟನ ಕೊಟ್ಬಿಡಿ. ಪುಳಿಯೋಗರೆ, ಕೇಸರಿ ಬಾತು, ಬಿಸ್ಕೆಟ್ ಎಲ್ಲ ಕೂಡ. ಬಿಸ್ಕೆಟ್ ಎಲ್ಲ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೆ ಊಟ ಆಗುತ್ತೆ ಮೇಡಮ್? ಇದು ಇಬ್ಬರಿಗೆ ಆಗುತ್ತಾ? ಇಬ್ರಿಗೆ ಆಗುತ್ತೆ ಸರ್. ಸಾಕು ಅಂತೀರಾ? ಸಾಕು. ಸರ್ ನಮಸ್ತೆ, ತಮ್ಮ ಹೆಸರು? ಡಾಕ್ಟರ್ ಮಯೂರ್ ರೆಡ್ಡಿ ಅಂತ. ಮಯೂರ್ ರೆಡ್ಡಿ ಡಾಕ್ಟರ್ ಸರ್ ನೀವು? ಹೌದು ಸರ್, ಡಾಕ್ಟರ್ನ ದೇವ್ರು ಅಂತ ನಾವೆಲ್ಲ ಅನ್ಕೊಂಡಿವಿ. ದೇವ್ರೇ ಬಂದು ಭೂಮಿಗೆ ಇಳಿದ್ಬಿಟ್ಟು ಕೆಲಸ ಮಾಡ್ತಿದೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಗೆ ಎಷ್ಟು ಕೆಲಸ ಗೆದ್ದು ಬಿಡ್ತ್ರು ಅಂದ್ರೆ ಮನುಷ್ಯತ್ವ, ಮಾನವೀಯತೆ ಅನ್ನೋದು ಎಲ್ಲರ ಮನುಷ್ಯರಿಗೆ ಇರ್ತದೆ ಅಲ್ವಾ? ನಮಗೂ ಇದೆ, ನಾವು ಮನುಷ್ಯರೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನಿಮ್ಗೆ ಇದು ಖುಷಿ ಕೊಡುತ್ತೆ ಸರ್? ಇದು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ನೀವೆಲ್ಲಿ ವರ್ಕ್ ಮಾಡ್ತಾ ಇರ ಸರ್? ನಾನು ಚೆನ್ನೈಯಲ್ಲಿ ವಿಜಯ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತೀನಿ. ಚೆನ್ನೈಲಿ ಇದ್ಕೊಂಡು ಇಲ್ಲಿ ಬಂದಾಗ ಮಾತ್ರ ಬರ್ತೀರಾ ಇಲ್ಲಿಗೆ? ಅಯ್ಯೋ, ಇಲ್ಲಿ ಬರೋದ್ನೇ ಎಂಜಾಯ್ಮೆಂಟ್ ಮಾಡೋಕ್ಕೋಸ್ಕರ ಬರ್ತಾರೆ ಬೆಂಗಳೂರು ಬರೋರು. ನೀವು ನೋಡ್ರೆ ಸೇವೆ ಮಾಡಕ್ ಬಂದಿದ್ದೀರಿ. ಇಲ್ಲ, ಇದು ಸ್ವಲ್ಪ ಎಂಜಾಯ್ಮೆಂಟ್ ನಮ್ಗೆ. ಇದ್ರಲ್ಲೂ ನಿಮ್ಗೆ ಸುಖ ಇದೆಯಾ? ಸುಖ ಇದೆ, ತುಂಬಾ ಸೂಪರ್ ಸರ್. ನಿಜವಾಗ್ಲೂ ಇದು ಮನುಷ್ಯತ್ವ ಅಂತಂದ್ರೆ ತುಂಬಾ ಖುಷಿ ಇದೆ ಸರ್ ನಿಮ್ಗೆ? ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್, ತುಂಬಾನೇ ಖುಷಿ. ಮುಂದೆ ಈ ಕಡೆ ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಸೂರ್ಯಕುಮಾರ್ ಅಂತ ಹೇಳಿ. ಸೂರ್ಯಕುಮಾರ್ ಸರ್, ಈ ಒಂದು ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ ಇದು ಊಟ ಬೆಳಗಿನ ತಿಂಡಿ ಕೊಡ್ತಾ ಇದ್ದೀರಾ. ಏನ್ ಕೊಡ್ತಾ ಇದ್ದೀರಾ ಸರ್ ಇವತ್ತು? ಸರ್, ನಾವು ವಾರದಲ್ಲಿ 2 ದಿನ ಅಂತ ಶುರು ಮಾಡಿದ್ದೀವಿ. ಯಾಕಂದ್ರೆ ನನಗೆ ಪರ್ಮಿಷನ್ ಸಿಕ್ಕಿರೋದು ಹಾಸ್ಪಿಟ್ಲಲ್ಲಿ ವಾರದಲ್ಲಿ ಶನಿವಾರ ಭಾನುವಾರ ಮಾತ್ರ. ಅಂದ್ರೆ ಡೈಲಿ ಕೊಡೋಕ್ಕೂ ರೆಡಿ ಇದ್ದೀರಿ? ಡೈಲಿ ಕೊಡೋದಕ್ಕೂ ರೆಡಿ ಇದೀವಿ. ಶನಿವಾರ ಭಾನುವಾರ ಮಾತ್ರ. ಇವತ್ತು ಏನೇನ್ ಕೊಡ್ತಾ ಇದ್ದೀರಾ ಸರ್? ಇವತ್ತು ನಾವು ಪುಳಿಯೋಗರೆ, ಕೇಸರಿ ಬಾತ್ ಮತ್ತೆ ಪೇಷಂಟ್ಸ್ ಅಂತ ಹೇಳಿ ಬಿಸ್ಕೆಟ್ ಗಳನ್ನ ಕೊಟ್ಟಿದ್ದೇವೆ. ಮಿನಿಮಮ್ ಎಷ್ಟು ಜನ ಕೊಡ್ತಾ ಇದ್ದೀರಾ ಸರ್? ಹತ್ರ ನಮ್ಗೆ 300 ರಿಂದ 400 ಜನ ಇಲ್ಲಿ ಸೇವೆ. 400 ಜನ? ಹೌದು. ಅಂದ್ರೆ ಪೇಷಂಟ್ಗಳಿಗೆ, ಪೇಷಂಟ್ ಜೊತೆ ಬರುವಂತ ಜನಗಳಿಗೆ ಸರ್? ಪೇಷಂಟ್ಗಳಿಗೂ ಒಳಗಡೆ ತಗೊಂಡ್ ಹೋಗ್ತಾರೆ, ಅಟೆಂಡರ್ಸ್ ಇಲ್ಲೇ ತಿಂತಾರೆ. ಅದಲ್ಲದೆ ಸ್ಟಾಫ್ಗಳು ಬರ್ತಾರೆ, ನರ್ಸ್ಗಳು ಬರ್ತಾರೆ, ನರ್ಸಿಂಗ್ ಸ್ಟೂಡೆಂಟ್ಗಳು ಬರ್ತಾರೆ. ಪ್ರತಿಯೊಬ್ಬರಿಗೂ ಅನುಕೂಲವಾಗೋ ತರ ಇಲ್ಲಿ ಸೆಲೆಕ್ಟ್ ಮಾಡಿ ಈ ಜಾಗವನ್ನ ನಾವಿಲ್ಲಿ ಅನ್ನ ಸಮರ್ಪಣೆಯನ್ನ ಜಾಗಕ್ಕಿಂತ ಹೆಚ್ಚಾಗಿ ನೀವು ಕೊಡ್ತಿರೋ ಫುಡ್ ನ ಎಲ್ಲಾ ತರದ ಜನಗಳು ತಗೋತಾ ಇದ್ದಾರೆ ಅಂತಂದ್ರೆ ನೀವು ಕೊಡ್ತಿರೋ ಫುಡ್ ವ್ಯಾಲ್ಯೂಬಲ್ ಆಗಿದೆ. ಖಂಡಿತವಾಗಿ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ತುಂಬಾ ದೇವಸ್ಥಾನದ ಒಂದು ಫೀಲ್ ಬರ್ತಿತ್ತು. ಪುಳಿಯೋಗರೆ ಮಾಡಿರೋರ್ಗೆ ಸೇರ್ಬೇಕು ನಿಜವಾಗ್ಲಿಂತ. ಸರ್, ಈಗ ಇದು ಯಾವುದೋ ಒಂದು ಸಂಸ್ಥೆಯಿಂದ ಕೊಡ್ತಾರೆ ಸರ್? ಇದು ಲಯನ್ಸ್ ಜೀವನ್ ಧಾರ ಟ್ರಸ್ಟ್ ಅಂತ ಹೇಳಿ. ಲಯನ್ಸ್ ಜೀವನ್ ಧಾರ ಟ್ರಸ್ಟ್ ಅದ್ರ ವತಿಯಿಂದ ಕೊಡ್ತಾರೆ? ಅದರ ವತಿಯಿಂದ. ಇದು ಎಷ್ಟು ದಿವಸ ಆಯ್ತು ಸ್ಟಾರ್ಟ್ ಆಗಿದ್ದು? ನಾನು ಶುರು ಮಾಡಿ ಈಗ ಆಲ್ಮೋಸ್ಟ್ 3 ತಿಂಗಳು ಮುಗಿತಾ ಬರ್ತಾ ಇದೆ. 3 ತಿಂಗಳಾಯ್ತು ಸರ್? ಹೌದು. ಇದು ಜಾಗ ಯಾವ್ದು ಸರ್? ಇದು ಬಂದ್ಬಿಟ್ಟು ಸಂಜಯ್ ಗಾಂಧಿ ಆರ್ಥೋಪೆಡಿಕ್ ಟ್ರಾಮಾ ಸೆಂಟರ್ ಅಂತ ಹೇಳಿ. ಟ್ರಾಮಾ ಸೆಂಟರ್? ಹೌದು. ಸಂಜಯ್ ಗಾಂಧಿ ಟ್ರಾಮಾ ಸೆಂಟರ್ ಹತ್ರ ಕೊಡ್ತಾ ಇರುವಂತದ್ದು. ಇಲ್ಲಿ ತಂಗುದಾಣ ಇದೆ, ಅದು ಜನ ಕೂತ್ಕೊಳ್ಳೋಕೆ ಜಾಗ ಇರುವಂತದ್ದು ಸರ್ ಇದು? ಇಲ್ಲಿ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಚೆನ್ನಾಗಿದೆ, ಮತ್ತೆ ನೀರಿನ ವ್ಯವಸ್ಥೆ ಚೆನ್ನಾಗಿದೆ, ಕುಡಿಯೋದಕ್ಕೆ ಅಥವಾ ಕೈ ತೊಳ್ಕೊಳ್ಳೋದಕ್ಕೆ. ಆಮೇಲೆ ಬಿಸಿಲು ಸಮ್ಮರ್ ಅಲ್ಲಿ ಇದ್ದಾಗಲೂ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿರೋದ್ರಿಂದ ಈ ಸ್ಥಳವನ್ನ ನಾವು ಆಯ್ಕೆ ಮಾಡಿದೀವಿ. ಸರ್, ಈಗ ಎಲ್ಲರೂ ಕೂಡ ಏನೇನೋ ಮಾಡ್ತಾರೆ, ಜೊತೆಗೆ ಲಯನ್ಸ್ ಇಂದ ಬೇರೆ ಬೇರೆ ಏನೇನೋ ಸೇವೆಗಳು ಮಾಡ್ತಾರೆ. ಹೌದು. ಅದು ಜಗತ್ತಿನಾದ್ಯಂತ ಪ್ರಸಿದ್ಧಿ ಆಗಿದೆ. ಈ ಬೆಳಗಿನ ಉಪಹಾರ ಕೊಡೋದು ಈ ಕಾನ್ಸೆಪ್ಟ್ ಏನಕ್ಕೆ ಬಂತು ಸರ್ ನಿಮ್ಗೆ? ಸರ್, ಯೂಶುವಲ್ ಆಗಿ ಇದು ಇಂಟರ್ನ್ಯಾಷನಲ್ ಸಂಸ್ಥೆ ಇದು. ಹೌದು ಸರ್. ನಮ್ಮಲ್ಲಿ ತುಂಬಾ ತರದ ಸೇವೆಗಳಿರುತ್ತೆ, ಅದರಲ್ಲಿ ಇದು ಒಂದು ಭಾಗ ಇದು. ಸೊ ನಮ್ದು ಹಂಗರ್ ರಿಲೀಫ್ ಅಂತ ಹೇಳಿ ನಡೆಸ್ತಾನೆ ಇರ್ತೀವಿ. ಹಂಗರ್ ರಿಲೀಫ್ ಅಂತ ಹೇಳಿ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೀನಿ. ನೀವು ಚೇರ್ಮನ್ ಆಗಿದ್ದೇನೆ. ಸೊ ನಮ್ಗೆ ಎಲ್ಲಿ ಅವಕಾಶ ಸಿಗುತ್ತೋ, ಎಲ್ಲಿ ಜನಗಳಿಗೆ ನೀಡ್ ಅನ್ನೋದು ಬೇಕಾಗುತ್ತೋ ಅಂತ ಸ್ಥಳವನ್ನ ಹುಡ್ಕೊಂಡೋಗಿ, ನೀವೇ ಹುಡ್ಕೊಂಡೋಗಿ? ಹೌದು, ಹುಡ್ಕೊಂಡೋಗಿ ಎಲ್ಲಿ ಸಾಧ್ಯವಾಗುತ್ತೋ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವೆಯನ್ನ ಮಾಡೋದಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಸೇರಿ ನಾವೇ ಹಣವನ್ನು ಕಲೆಕ್ಟ್ ಮಾಡಿ ನಮ್ಮ ಸ್ವಂತ ಹಣದಿಂದ ಎಲ್ರಿಗೂ ಇಲ್ಲಿ ಸೇವೆಯನ್ನ ಮಾಡ್ತೇವೆ. ಸರ್, ಇಲ್ಲಿರೋರು ಎಲ್ಲರೂ ಕೂಡ ನಿಮ್ ತರ ಜನನೇ? ಹೌದು, ಖಂಡಿತವಾಗಿ. ಸ್ವಯಂ ಸೇವೆ ಮಾಡುವಂತವ್ರು? ಪ್ರತಿಯೊಬ್ರು ಸ್ವಯಂ ಸೇವೆಯನ್ನ ಮಾಡುವಂತವ್ರೆ. ಇಲ್ಲಿರೋರೆಲ್ಲ ಏನೇನ್ ಕೆಲಸ ಮಾಡ್ಬೋದು ಸರ್? ಎಲ್ಲ ಕೆಲಸನೂ ಮಾಡ್ತಾರೆ. ಸೇವೆ ಅಂತ ಬಂದ ಮೇಲೆ ಅವ್ರಿಗೆ ಏನಂತ ಸೇವೆ ಅನ್ಸುತ್ತೋ ಪ್ರತಿಯೊಂದು ಸೇವೆನೂ ಮಾಡ್ತಾರೆ. ಅಂದ್ರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಸೇವೆ ಮಾಡ್ತಿದ್ದಾರೆ? ಹೌದು, ಎಲ್ಲ ಡಿಫ್ರೆಂಟ್ ಸೇವೆ. ನೋಡಿ, ಈಗ ಅವರು ಡಾಕ್ಟರ್, ಅವರು
ಡಾಕ್ಟ್ರು. ಹೌದು. ಅದಕ್ಕೆ ಡಾಕ್ಟರ್ ಸೈಲೆಂಟ್ ಆಗಿ ರೈಸ್ ಆಗ್ತಾ ಇದ್ರು. ನಾವು ಯಾಕಪ್ಪ ಅನ್ಕೊಂಡೆ. ಡಾಕ್ಟರ್ ಇದಾರೆ ಸರ್ ನಿಮ್ಮ ಒಂದು ಯೂನಿಯನ್ ಅಲ್ಲಿ? ಪ್ರತಿಯೊಬ್ಬ ಪ್ರೊಫೆಷನಲ್ಸ್ ಇರ್ತಾರೆ ನಮ್ಮಲ್ಲಿ. ಹಾ, ಹಾ. ಪ್ರತಿಯೊಬ್ಬ ಆಮೇಲೆ ಪ್ರೊಫೆಷನಲ್. ನೀವು ಒಂದು ಮಾತು ಹೇಳಿದ್ರಿ ಸರ್, ನಾವೆಲ್ಲರೂ ಕೂಡ ದುಡ್ಡು ಹಾಕೋತೀವಿ ಅಂತಂದ್ರೆ ನೀವೆಲ್ಲರೂ ಕೂಡ ದುಡ್ಡು ಹಾಕಿ ನೀವೇ ಕೊಡ್ತಾ ಇರೋದು ಸರ್? ಹೌದು ಹೌದು ನೀವೇ ದುಡ್ಡು ಹಾಕಿ ನೀವೇ ಬಿಡಿಸ್ತಾ ಇರೋದು? ಹೌದು. ಓ, ಅಂದ್ರೆ ಸೇವೆಗೋಸ್ಕರ ನೀವು ಯಾವುದೇ ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಹುಡಿಕೊಂಡಿಲ್ಲ? ಈಗ ಕೆಲವ್ರು ಏನ್ ಮಾಡ್ತಾರೆ, ಈ ಸೇವೆಯನ್ನ ಗಮನಿಸಿ ಸರ್ ನಮ್ಮ ಬರ್ತ್ಡೇ ಇದೆ ಇಲ್ಲಿ ಬಂದು ನಾವು ಮಾಡ್ಬೋದಾ ಅಂತಾರೆ. ಅವ್ರು ನಾವ್ ಯಾವತ್ತು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಅದಕ್ಕೆ ಅವಕಾಶ ಇದೆ, ಅದಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಅವರೇ ಬರ್ತಾರೆ, ಸೇವೆಯನ್ನ ಮಾಡ್ತಾರೆ. ಅವ್ರಿಗೆ ಮನಸ್ಸಿಗೆ ಏನ್ ಅನ್ಸುತ್ತೋ ಅಷ್ಟನ್ನ ನಮ್ಗೆ ಈಗ ವೀಕ್ಷಕರೇ, ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆ ಬೈರ್ಸಂದ್ರದಲ್ಲಿ ಇರುವಂತಹ ಸಂಜಯ್ ಗಾಂಧಿ ಆಸ್ಪತ್ರೆ ಹತ್ರ ಇಲ್ಲಿ ಬಂದಂತ ಒಂದು 200 - 300 ಜನಕ್ಕೆ ಬೆಳಗಿನ ಉಪಹಾರವನ್ನ ಬೆಳಿಗ್ಗೆ ಫ್ರೀ ಆಗಿ ಕೊಡ್ತಿದ್ದಾರೆ ಲಯನ್ ಸಂಸ್ಥೆ ವತಿಯಿಂದ. ಏನೇನು ಕೊಟ್ಟಿದ್ದಾರೆ ನಾವು ತಗೊಂಡಿದ್ದೀವಿ, ಬನ್ನಿ ನೋಡಿ ತೋರಿಸಿ. ನೋಡಿ, ಬಿಸಿ ಆದಂತ ಒಳ್ಳೆ ಸಖತ್ತಾಗಿರುವಂತ ಪುಳಿಯೋಗರೆ, ಕೇಸರಿ ಬಾತು, ಒಂದು ಬಿಸ್ಕೆಟ್ ಪಾಕೆಟು ತೋರಿಸಿ. ಒಂದು ಬಿಸ್ಕೆಟ್ ಪಾಕೆಟು, ಕೇಸರಿ ಬಾತು, ಒಂದು ಏನು ಪುಳಿಯೋಗರೆ, ಇದಿಷ್ಟನ್ನ ಬಂದಂತ ಎಲ್ಲರಿಗೂ ಕೂಡ ನೋಡಿ ತಟ್ಟೆ ಕೊಡ್ತಾ ಇರೋದು ಯಾವ ಥರದಿದೆ ಅಂತಂದ್ರೆ ಅಡಕೆ ಪ್ಲೇಟಲ್ಲಿ ಕೊಡ್ತಾ ಇದ್ದಾರೆ. ತುಂಬಾ ಸಿಸ್ಟಮೆಟಿಕ್ ಆಗಿ, ತುಂಬಾ ಹೈಜಿನಿಕ್ ಆಗಿ ಕೊಡ್ತಾ ಇರುವಂಥ ಊಟ. ನೋಡ್ತಾ ಇದ್ದಾರೆ ಸಖತ್ತಾಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಪುಳಿಯೋಗರೆ ತಗೊಳ್ಳೋಣ. ಪುಳಿಯೋಗರೆ ಎಲ್ಲೂ ಕೂಡ ಫ್ರೀಯಾಗಿ ಊಟ ಕೊಡೋದಿಲ್ಲ. ಇದು ತೋರಿಸಿ, ಹತ್ರ ಬನ್ನಿ. ರೈಸು ಸಖತ್ತಾಗಿ ಬೇಯಿಸಿದ್ದಾರೆ. ದೇವಸ್ಥಾನದ ಫೀಲ್ ಬರ್ತಾ ಇದೆ ನಿಜವಲ್ಲೂ ಕೂಡ. ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ ಎಲ್ಲವನ್ನು ಸಖತ್ತಾಗಿ ಹಾಕಿದ್ರೆ ಇನ್ನೊಂಚೂರು ತಿನ್ಬೇಕು ಅನ್ನಿಸ್ತಾ ಇದೆ. ನೋಡಿ, ಫ್ರೀಯಾಗಿ ಊಟ, ಅನ್ನ ಸಾಂಬಾರು ಏನೇನು ಕೊಡ್ತಾರೆ, ಆದರೆ ಇಲ್ಲಿ ಪುಳಿಯೋಗರೆ ಕೊಡ್ತಾ ಇದ್ದಾರೆ. ಅದ್ಭುತ ರೀ, ಸಖತ್ತಾಗಿದೆ. ಆಮೇಲೆ ಇಲ್ಲಿ ಒಂದು ಕೇಸರಿ ಬಾತು ಕೊಡ್ತಿದ್ದಾರೆ. ಕೇಸರಿ ಬಾತು ಟೇಸ್ಟ್ ಮಾಡೋಣ. ಕೇಸರಿ ಬಾತ್ಗೆ ಜಾಸ್ತಿ ಸ್ವೀಟ್ ಹಾಕ್ತಾನೆ, ಲೈಟ್ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ಜೊತೆಗೆ ಒಂದು ಬಿಸ್ಕೆಟ್ ಪ್ಯಾಕೆಟ್ ಬಂದಂಥ ಪೇಷಂಟ್ ಕಡೆಯವ್ರಿಗೆ ಒಂದೊಂದು ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ಕೊಡ್ತಿದ್ದಾರೆ. ನೋಡಿ, ಬಿಸ್ಕೆಟು, ರೈಸು, ಸ್ವೀಟ್ ಇವನ್ನೆಲ್ಲವನ್ನು ಕೂಡ ಬಂದಂತೆ ಎಲ್ಲರೂ ಕೊಡ್ತಾ ಇದ್ದಾರೆ. ನೀವು ಬನ್ನಿ ತಿನ್ನಿ. ಬರ್ತ್ಡೇ, ಆನಿವರ್ಸರಿ, ಕೆಲವು ಬೇರೆ ಅವ್ರದ್ದು ಏನೇ ಕಾರ್ಯಕ್ರಮಗಳಿದ್ರು ಬಂದು ಇಲ್ಲಿ ಊಟ ಕೊಡ್ಸೋದಕ್ಕೆ ಅವಕಾಶ ಇದೆ. ಖಂಡಿತವಾಗ ಅವಕಾಶ ಮಾಡ್ಕೊಡ್ತೀವಿ. ಅದು ಇಲ್ಲದೆ ಇದ್ದಾಗ ನೀವೇ ಕೈಯಿಂದ ಹಾಕಿ ಮಾಡೋದು. ಹೌದೌದು. ಇಲ್ಲಿರೋರು ಎಲ್ಲರೂ ಕೂಡ. ಹೌದು. ಎಂತ ಒಂದು ಇದು ಸರ್. ಅದರಲ್ಲೂ ಬಹುಪಾಲು ಎಲ್ಲ ಹೆಣ್ಮಕ್ಳ ಇದ್ದಾರೆ. ಎಲ್ಲ ಹೆಣ್ಮಕ್ಳು ಕೂಡ ನಿಮ್ ಜೊತೆ ಕೈ ಜೋಡಿಸಿ ಈ ತರದೊಂದು ಮಾಡ್ತಾರೆ. ಜೊತೆಗೆ ಡಾಕ್ಟರ್ ಇದಾರೆ, ಲಾಯರ್ಗಳಿದ್ದಾರೆ, ಇನ್ನು ಏನೇನೋ ಬೇರೆ ಹುದ್ದೆ ಇದ್ದಾರೆ ಅಂತ. ಇಲ್ಲಿ ಇದು ಅಲ್ಲದೇನೆ ಫ್ರೂಟ್ಸ್ ಅನ್ನು ಕೊಡ್ತೇವೆ, ಬಿಸ್ಕೆಟ್ಸ್ ಅನ್ನ ಯಾವಾಗ ಕೊಡ್ತೀರಾ ಸರ್ ಫ್ರೂಟ್ಸ್? ತಿಂಗಳಿಗೊಂದ್ಸಾರಿ ಪ್ಲಾನ್ ಮಾಡಿದ್ದೇವೆ. ಅಂದ್ರೆ ಎಲ್ಲೂ ಪೇಷಂಟ್ ಹತ್ರನೇ ಹೋಗಿ ಡೈರೆಕ್ಟ್ ಒಳಗೋಗಿ ಪೇಷಂಟ್ ಟೇಬಲ್ಸ್ ಹತ್ರನೇ, ಬೆಡ್ ಹತ್ರನೇ ಅವ್ರಿಗೆಲ್ಲ ಕೊಟ್ಬಿಟ್ಟು ಆಪಲ್, ಬನಾನಾ, ಆರೆಂಜ್ ಈ ತರ ತಿಂಗಳಿಗೊಂದ್ಸಾರಿ ಸೇವೆಯನ್ನು ಮಾಡ್ತೇವೆ. ಸರ್, ಈಗ ಬೇರೆ ಕಡೆ ಎಲ್ಲ ನೀಡಿರೋ ಜನಗಳವ್ರೆ, ಆದ್ರೆ ಇದೇ ಜಾಗ ಯಾಕೆ ನಿಮ್ಗೆ ಆಸ್ಪತ್ರೆ ಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಸರ್, ಆಕ್ಚುಲ್ ಆಗಿ ನಾವು ಸುಮಾರು ಆಸ್ಪತ್ರೆ ಹತ್ರ ಹೋಗಿದ್ವಿ. ಅಲ್ಲಿ ಕಾಂಟ್ರಾಕ್ಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಓ, ಅದು ಕಾಂಟ್ರಾಕ್ಟ್ ಅದು ಆಗ್ಬಿಟ್ಟಿದೆ. ಕ್ಯಾಂಟೀನ್ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ. ಓಕೆ. ಸೊ ಇಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಇಲ್ಲಿ ತುಂಬಾ ಜನ ಕೇಳಿದ್ರು ನನ್ಗೆ ಆಲ್ರೆಡಿ, ಇಲ್ಲಿ ನಮ್ಗೆ ಬೇಕಾಗುತ್ತೆ ಇಲ್ಲಿ ಅಂತ. ಯಾಕಂದ್ರೆ ಇದಕ್ಕೂ ಮೊದಲು ನಾವು ನಿಮ್ಯಾನ್ಸಲ್ ಮಾಡ್ತಾ ಇದ್ದೇವೆ. ಅಲ್ಲೂ ಶುರು ಮಾಡಿದ್ದು ನಾವೇನೆ ಅಲ್ಲಿ. ಅದು ಶುರು ಮಾಡಿ 9 ವರ್ಷ ಆಯ್ತು. ನಿಮ್ಯಾನ್ಸಲ್ ಶುರು ಮಾಡಿ ಅಕ್ಷಯ ಅನ್ನ ದಾಸೋಹ ಅಂತ ಹೇಳಿ. ಆ ಪ್ರೇರಣೆನೆ ಇವತ್ತು ಇಲ್ಲೊಂದು ವಿಭಾಗವನ್ನ ನಾವೆಲ್ಲ ಪ್ರೇರಣೆಯಿಂದ ನಾವಿಲ್ಲೂ ಶುರು ಮಾಡಿದ್ವಿ. ಅದರ ಒಂದು ಇನ್ಸ್ಪೈರ್ ಇಂದ ನೀವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಸರ್, ಯಾಕೆಂದ್ರೆ ಈ ತರದ ಸಾಮಾನ್ಯ ಒಂದು ಸಾಮಾಜಿಕ ಪ್ರಜ್ಞೆ ಇರುವಂತವ್ರು ಮಾಡ್ತಾರೆ ಅಂತ ನಾವು ತಿಳಿದಿದ್ವಿ. ಆದ್ರೆ ಉನ್ನತ ಹುದ್ದೆ ಅಂತಂದ್ರೆ ಒಂದು ತುಂಬಾ ಅಂತಂದ್ರೆ ಅದು ಡಾಕ್ಟ್ರು ಅಂತ ಹೇಳ್ಕೊತೀವಿ. ಅಂತವ್ರು ಬೀದಿಗೆ ಬಂದು ಈ ತರ ಸೇವೆ ಮಾಡೋ ಮನಸ್ಥಿತಿ ತುಂಬಾ ಕಡಿಮೆ. ಆದ್ರೆ ನಿಮ್ ಟೀಮ್ ಅಲ್ಲಿ ಒಬ್ಬ ಡಾಕ್ಟ್ರು ಇದ್ದಾರೆ, ಅವ್ರು ಇವತ್ತು ಊಟ ಬಡಿಸ್ತಿದ್ರು. ಹೌದು. ಇದು ಎಷ್ಟು ಜನಗಳಿಗೆ ಮಾನವೀಯತೆ ಅನ್ನೋದು ಯಾವ ತರ ಡೆವಲಪ್ ಆಗ್ತದೆ ನೀವು ಮಾಡೋ ಕೆಲಸಗಳಿಂದ? ನೋಡಿ, ಈಗ ಡಾಕ್ಟರ್ ಅನ್ನೋರು ಬಂದಿದ್ದಾರೆ. ಇದನ್ನ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ಒಂದು 10 ಜನಕ್ಕೆ ಸೇರುತ್ತೆ. ಅವ್ರಿಗೂ ಅನ್ಸುತ್ತೆ, ಯಾಕೆ ನಾವು ಈ ತರ ಮಾಡಬಾರ್ದು, ನಾವು ಯಾಕೆ ಹೋಗ್ಬಾರ್ದು. ಒಂದು 10 ಜನಕ್ಕೆ ತಲುಪಿದಾಗ ಫೋನ್ ನಂಬರ್ ಕೊಟ್ಟಿರ್ತೇವೆ, ಬೋರ್ಡ್ ಹಾಕಿರ್ತೇವೆ. ಆ ನಂಬರ್ ನೋಡ್ಕೊಂಡು ಫೋನ್ ಮಾಡ್ತಾರೆ. ಸರ್, ನಾವು ಬರ್ಬೋದಾ, ನಾವು ಸೇವೆ ಮಾಡ್ಬೋದಾ ಕೇಳಿದಾಗ ದಯವಿಟ್ಟು ಬನ್ನಿ ಅಂತ. ಯಾರಿಗೂ ಸೇವೆ ಮಾಡೋರ್ಗೆ ನಾವು ಲಯನ್ಸ್ ಕ್ಲಬ್ ಅಂತ ಇರೋದೇ ಸೇವೆ ಮಾಡ್ಲಿಕ್ಕೆ, ಸೇವೆ ಮಾಡೋಕ್ಕೋಸ್ಕರನೇ, ಸೇವೆ ಮಾಡ್ಲಿಕ್ಕಂತಾನೆ ಲಯನ್ಸ್ ಕ್ಲಬ್ ಇರೋದು. ಸೊ ಸೇವೆ ಮಾಡಕ್ ಬಂದವ್ರನ್ನ ಡೆಫಿನೆಟ್ ಆಗಿ ನಾವು ವೆಲ್ಕಮ್ ಮಾಡ್ತೇವೆ. ಇಲ್ಲಿ ತುಂಬಾ ತರದ ಜನ ಎಲ್ಲ ಬರ್ತಾರೆ, ಎಲ್ಲಾ ಜಾತಿ, ಧರ್ಮ, ಮತ್ತೆ ಬೇರೆ ಜಿಲ್ಲೆಗಳಿಂದ ಬರೋರಿದ್ದಾರೆ. ಹೌದು. ಈಗ ನೀವು ನೋಡ್ತಾ ಇರ್ತೀರಾ, ಊಟ ಬಡಿಸುವಾಗ ನಿಮ್ಮಲ್ಲಿ ಯಾರಿಗೂ ಕೂಡ ಒಂದು ಕೋಪ ತಾಪ ಆ ಥರದ್ದು ಏನಿಲ್ಲ. ಯಾಕಂದ್ರೆ ಅವ್ರು ಬರೋ ಸ್ಥಿತಿ ಹೇಗೋ ಇರ್ತದೆ ಈಸ್ಕೊಳಕ್ ಬರೋರು. ಅವ್ರು ನೋಡಿದಾಗ, ಊಟ ಬಡಿಸಿದಾಗ ನಿಮ್ಗೆ ಯಾವ ತರ ಫೀಲ್ ಆಗ್ತಿದೆ ನಿಮ್ಗೆ, ನಿಮ್ಮವ್ರಗಳಿಗೆ? ತುಂಬಾ ಸಂತೋಷ ಆಗತ್ತೆ ಸರ್. ಇಲ್ಲಿ ಭೇದ ಭಾವ, ಜಾತಿ, ಮತ ಯಾವುದೂ ಇಲ್ಲ. ಅದು ಇಲ್ದೇನೆ ನಾವು ಮನಸ್ಫೂರ್ತಿ ಯಾರು ಬಂದ್ರೆ, ಈಗ ನಮ್ಮ ಕಾನ್ಸೆಪ್ಟ್ ಏನು, ಹಸಿವು ನೀಗಿಸ್ಬೇಕಷ್ಟೇ ಅವಶ್ಯಕತೆ ಇರೋರಿಗೆ. ಎಸ್, ಯಾರಿಗೆ ಹಸುವಿದೆ ಅವ್ರಿಗೆ ಹಸು ನೀಗಿಸ್ಬೇಕು. ಒಂದೇ ಸರಿ ಅಲ್ಲ, ಅವ್ರು ಎಷ್ಟು ಹೊಟ್ಟೆ ತುಂಬಾ ತಿಂತಾರೋ ಅಲ್ಲಿವರೆಗೂ ಬಡಿಸ್ತೇವೆ. ಆಮೇಲೆ ಬೇರೆ ಕಡೆ ನಾವೆಲ್ಲ ನೋಡಿದ್ವಿ ಸರ್, ಪ್ಲಾಸ್ಟಿಕ್ ಇದು ಯಾವುದು ಪೇಪರ್ ಪ್ಲೇಟು ಅಥವಾ ಬೇರೆ ಏನಾದ್ರು ಪ್ಲೇಟ್ ಕೊಡ್ತಾರೆ. ಆದ್ರೆ ನೀವು ಯೂಸ್ ಮಾಡಿ ಬಿಸಾಕುವಂತ ಅಡಕೆ ಎಲೆ ಅಂತ ಪ್ಲೇಟ್ಗಳು. ಹೌದು.
ಅದು ತುಂಬಾ ಬೆಲೆನೂ ಆಗುತ್ತೆ. ಯಾಕೆ ಅದನ್ನೇ ನೀವು ರೆಫರ್ ಮಾಡಿದ್ರಿ? ಸರ್ ನಾವು ಎನ್ವೈರನ್ಮೆಂಟ್ ನಮ್ಮ ಲಯನ್ಸ್ ಕ್ಲಬ್ ಅಲ್ಲಿ ಎನ್ವೈರನ್ಮೆಂಟಲ್ ಒಂದು ಸಬ್ಜೆಕ್ಟ್ ಇರ್ತದೆ ನಮ್ಗೆ. ಜೊತೆ ಡಾಕ್ಟರ್ ಬೇರೆ ಇದ್ದಾರೆ, ಅದು ಭಯ ಇರುತ್ತೆ. ಆಕ್ಚುಲ್ ಆಗಿ ನಾವು ವಾತಾವರಣನ ಗಲೀಜ್ ಮಾಡಬಾರ್ದು. ಹೌದು, ಸೊ ಪ್ಲಾಸ್ಟಿಕ್ ಅನ್ನು ಆದಷ್ಟು ಕಡಿಮೆ ಮಾಡಿ ಮುಕ್ತ ಮಾಡಬೇಕು. ಅಡಿಕೆ ಎಲೆಯನ್ನ ಬಳಸ್ತಾ ಇದ್ದೀವಿ. ಅಂದ್ರೆ ಕೊಡ್ತಾ ಒಳ್ಳೆ ಆಹಾರಗಳನ್ನ ಕೊಡ್ತಾ ಇದ್ದೀರಾ, ಹೌದು ಜೊತೆಗೆ ಒಂದು ಒಳ್ಳೆ ಪ್ಲೇಟ್ ಗಳಲ್ಲಿ ಕೊಡ್ಬೇಕು ಅನ್ನೋದು ನಿಮ್ಮ ಉದ್ದೇಶ. ಹೌದು. ಈಗ ತುಂಬಾ ಜನ ಯಾರು ನಿಮ್ಗೆ ಏನಾರು ಫೀಡ್ಬ್ಯಾಕ್ ಹೇಳಿರೋದು ಉಂಟಾ ಸರ್? 3 ತಿಂಗಳಿಂದ ಯಾರು ತಿಂದು ಬಂದು ಹೇಳಿರೋದು ತುಂಬಾ ಚೆನ್ನಾಗಿದೆ, ನೀವು ಡೈಲಿ ಯಾಕೆ ಕೊಡಬಾರ್ದಂತ. ಖಂಡಿತವಾಗಿ ನಮ್ಗೆ ಹಾಸ್ಪಿಟಲ್ ಅವ್ರು ಸಪೋರ್ಟ್ ಮಾಡಿದ್ರೆ ಪ್ರತಿದಿನ ಕೊಡೋದಕ್ಕೂ ನಾವು ಸಿದ್ಧವಾಗಿದ್ದೇವೆ. ಮನುಷ್ಯತ್ವ ಮಾನವೀಯತೆ ಮರ್ತೋಗಿದೆ, ಜಗತ್ತಿನ ದೂರ ಆಗದೆ ಅಂತ ನೀವು ಇಷ್ಟು ದಿನ ಕೊಡಕ್ಕೆ ರೆಡಿ ಇದೀವಿ, ಕೊಡ್ಸೋದಕ್ಕೆ ವ್ಯವಸ್ಥೆನೇ ರೆಡಿ ಇಲ್ಲ ಅಂತ. ಇಂಥ ಪರಿಸ್ಥಿತಿಲಿ ನೀವು ನಿಮಗೆ ಈ ತರ ಸಾಮಾಜಿಕವಾಗಿ ದುಡಿಸ್ಕೋಬೇಕು ಅಂತ ಯಾಕೆ ಅನ್ಸುತ್ತೆ ಸರ್ ನಿಮ್ಗೆ? ನೋಡಿ ಸರ್, ಈಗ ಇವತ್ತಿನ ದಿನ ಪರಿಸ್ಥಿತಿನಲ್ಲಿ ಗ್ಯಾಸ್ ಅಭಾವ ಎಷ್ಟಿದೆ ಅಂತ ನಾವು ಅನುಭವಿಸ್ತಾ ಇದ್ದೇವೆ. ಅಂತ ಟೈಮಲ್ಲೂ ಫ್ರೀ ಊಟ ಕೊಡ್ತಾ ಇದ್ದೀರಿ. ಆ ಒಂದು ಮೇನ್ ಕಾನ್ಸೆಪ್ಟ್ ಈಗ ಬರ್ತಾ ಇದೆ. ನಾವೀಗ ಆಕ್ಚುಲ್ ಕೊಡ್ತಿರೋ ಕೆಜಿಗಳ ಕಡಿಮೆಗಿಂತ ಇನ್ ಸ್ವಲ್ಪ ಜಾಸ್ತಿ ಮಾಡಿದ್ದೇವೆ. ಜನ ಜಾಸ್ತಿ ಬರ್ತಿದ್ದಾರೆ ಈಗ, ಯಾಕಂದ್ರೆ ಕಷ್ಟ ಎಲ್ರಿಗೂ ಗೊತ್ತಿದೆ, ಎಲ್ರಿಗೂ ತಿಳಿದಿರೋ ವಿಷಯನೇ ಇದೆ. ಗ್ಯಾಸಿನ ಅಭಾವದಿಂದ ಸುಮಾರು ಜನ ಎಷ್ಟೋ ದೊಡ್ಡ ಹೋಟ್ಲು ಮುಚ್ಚೆ ಹೋಗಿದೆ. ಸೊ ಇಲ್ಲಿ ಆದಷ್ಟು ನಿಲ್ಲಿಸಬಾರ್ದು. ಇಂಥ ಟೈಮಲ್ಲಿ ನಾವು ಸೇವೆ ನಿಂತು ಗಟ್ಟಿಯಾಗಿ ಮಾಡ್ಬೇಕಂತೇಳಿ ನಮ್ಮ ಸ್ನೇಹಿತರೆಲ್ಲ ಸಲಹೆ ಕೊಟ್ರು ನನಗೆ. ಆ ಸಲಹೆ ಮೇಲೆಗೆ ಇನ್ನೂ ಜಾಸ್ತಿ ಮಾಡಿಸ್ತಾ ಇದ್ದೇವೆ. ಜನನು ಜಾಸ್ತಿ ಬರ್ತಾರೆ, ತುಂಬಾ ಸಂತೋಷವಾಗಿ ತಿಂತಾ ಇದ್ದಾರೆ. ಸರ್, ಗ್ಯಾಸ್ ಖಾಲಿ ಆಗಿದೆ ಅನ್ನೋ ರೀಸನ್ಗಿಂತ ಹೆಚ್ಚಾಗಿ ಇಲ್ಲಿ ಬರೀ ಪೇಷಂಟ್ ಕಡೆಯವರು ಅಲ್ದೇನೆ ಸ್ಟಾಫ್ಗಳು ಬರ್ತಾರೆ, ನರ್ಸ್ಗಳು ಬರ್ತಾರೆ, ಎಲ್ಲಾ ತರವ್ರದವ್ರು ಬಂದು ತಿಂತಾ ಇದಾರಲ್ವಾ ಸರ್? ಇದು ಹೌದು. ಹೊರಗಿನವರು ಬರ್ತಿದ್ದಾರೆ, ಸ್ಟಾಫ್ನವರು ಬರ್ತಿದ್ದಾರೆ, ನರ್ಸಿಂಗ್ ಸ್ಟೂಡೆಂಟ್ಸ್ನವರು ಬರ್ತಾ ಇದ್ದಾರೆ, ಪೇಷಂಟ್ ಒಳಗೆ ತಗೊಂಡು ಹೋಗ್ತಾರೆ, ಪೇಷಂಟ್ ಅಟೆಂಡರ್ಸು ಬರ್ತಾ ಇದ್ದಾರೆ. ನಾವು ಯಾರಿಗೂ ಇಂಥವ್ರು ಬರಬಾರ್ದಂತ ಯಾರಿಗೂ ಹೇಳ್ತಾ ಇಲ್ಲ. ಬಂದವ್ರಿಗೆ ನಾವು ಸೇವೆ ಮಾಡ್ತೀವಿ, ಹಸಿವನ್ನ ನೀಗಿಸ್ತಾ ಇದ್ವಿ, ಕೊಡ್ತಾ ಇದ್ವಿ. ಇದು ಟೈಮಿಂಗ್ಸ್ ಎಷ್ಟೊತ್ತಿರುತ್ತೆ ಸರ್? ಸರ್, ನಾವಿಲ್ಲಿ ಒಂದು 8 ಗಂಟೆ ಹಿಂಗೆ ಶುರು ಮಾಡ್ತೇವೆ. ನಮ್ಮ ಹತ್ರ ಫುಡ್ ಸ್ಟಾಕ್ ಇರೋವರೆಗೂ ಕೊಡ್ತೇವೆ. ಮಿನಿಮಮ್ ಎಷ್ಟೊತ್ತಿಗೆ ಮುಗ್ದೋಗ್ಬಿಡ್ಬೋದು ಸರ್? ಅದು ಒಂದು 9 ಗಂಟೆಗೆ ಮುಗಿಯುತ್ತೆ. 1 ಅವರ್ ಮುಗ್ದೋಗ್ಬಿಡುತ್ತೆ. ಇಲ್ಲೇ ಪ್ಲೇಟು ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಫಿಲ್ಟರ್ ವಾಟರ್ ಫೆಸಿಲಿಟೀಸ್ ಇದೆ, ಕೈ ತೊಳ್ಕೊಳ್ಳೋದಕ್ಕೆ ಫೆಸಿಲಿಟಿ ಇದೆ. ಅದಕ್ಕೆ ಅಂತ ಡಸ್ಟ್ಬಿನ್ಸ್ ಇಟ್ಟಿರ್ತೀವಿ. ಕ್ಲೀನ್ ಆಗಿ ಎಲ್ಲರೂ ಡಸ್ಟ್ಬಿನ್ ಅಲ್ಲೇ ಹಾಕ್ತಾರೆ. ಕೊನೆಯದಾಗಿ ನಾನು ಡಾಕ್ಟರ್ ಬಲ್ಲಾಳ್, ಇಲ್ಲಿ ನನಗೆ ಮದನ್ ಬಲ್ಲಾಳ್ ಅಂತೇಳಿ ಅವ್ರು ನನಗೆ ಈ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರೋದಕ್ಕೆ, ಮತ್ತು ಅವರ PA ಶಾಂತಿ ಅಂತಂತೇಳಿ ನಮ್ಗೆ ಕೋಆಪರೇಟ್ ಮಾಡಿ ಅವರು ಈ ತರ ಬನ್ನಿ, ಈ ತರ ಮಾತಾಡಿ ಅಂತ ಅವರು ನಮ್ಗೆ ಮಾರ್ಗದರ್ಶನ ಕೊಟ್ಟರು. ಆ ಮಾರ್ಗದರ್ಶನದಿಂದ ಇವತ್ತಿನ ದಿನ ಸುಮಾರು ಜನಕ್ಕೆ ನಾವು ದಾಸೋಹ ಮಾಡ್ಲಿಕ್ಕೆ ಪ್ರೇರಣೆ ಆಯ್ತು. ಡಾಕ್ಟರ್ ಬಲ್ಲಾಳ್ ಅವ್ರಿಗೆ ನಮ್ಮ ಲಯನ್ಸ್ ಕ್ಲಬ್ ಇಂದ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಮತ್ತೆ ನನ್ನ ಜೊತೆಗೆ ಇವತ್ತಿನ ದಿನ ಸೇವೆ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರ ಲಯನ್ಸ್ಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಆಮೇಲೆ ನಿಮ್ಮಲ್ಲಿ ಒಂದು ಯೂನಿಫಾರ್ಮ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಲಯನ್ಸ್ ಅವ್ರು ಮಾತ್ರ ಮೇಂಟೈನ್ ಮಾಡ್ತಾರೆ ಅನ್ಸುತ್ತೆ. ಹೌದು, ಇದು ಲಯನ್ಸ್ ಅಂತಾನೆ, ಲಯನ್ಸ್ ಜಾಕೆಟ್ ಅಂತಾನೆ ನಮ್ಗಿರುತ್ತೆ. ಸರ್ವಿಸ್ ಜಾಕೆಟ್ ಅಂತ ಹೇಳ್ತೇವೆ. ಸರ್ವಿಸ್ ಜಾಕೆಟ್ ನಾವು ಎಲ್ಲಿ ಸರ್ವಿಸ್ ಮಾಡಿದ್ರು ಈ ಜಾಕೆಟ್ ಹಾಕೊಂಡೆ ನಾವು ಸರ್ವಿಸ್ ಅನ್ನ ಮಾಡ್ತೇವೆ. ಓಕೆ, ಧನ್ಯವಾದ ಸರ್. ಮಾಡ್ತಾ ಇರೋ ಕೆಲಸ ಸಮಾಜಕ್ಕೆ ಒಳ್ಳೇದಾಗ್ಲಿ, ನಿಮ್ಗೂ ಒಳ್ಳೇದಾಗ್ಲಿ, ನಿಮ್ ಜೊತೆಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಧನ್ಯವಾದ. ಧನ್ಯವಾದಗಳು. ನಮಸ್ತೆ, ನಿಮ್ಮ ಹೆಸರು ಮೇಡಮ್? ಲಯನ್ ಮೈತ್ರಾ ಗೋಪಾಲ್ ರೆಡ್ಡಿ ಅನ್ಬಿಟ್ಟು. ಇದು ಎಷ್ಟು ತೃಪ್ತಿ ಕೊಡ್ತಿದೆ ಮೇಡಮ್ ನಿಮ್ಗೆ? ತುಂಬಾ ನೆಮ್ಮದಿ ಕೊಡ್ತಾ ಇದೆ, ನೆಮ್ಮದಿ ಸಿಗ್ತಾ ಇದೆಯಾ? ಹೌದು. ಮನೇಲೇ ಇದ್ರೆ ಏನೇನೋ ಯೋಚನೆಗಳು, ಈ ತರ ಎಲ್ಲ ಬಂದ್ ಮಾಡೋದ್ರಿಂದ ಈ ತರ ಎಲ್ಲ ಮಾಡ್ಬೋದು ಅಂತ ಗೊತ್ತಾಗಿದೆ ನನಗೆ ಲಯನ್ಸ್ ಕ್ಲಬ್ ಬಂದ್ಮೇಲೆ. ನಮ್ದು 2009 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಇದು ಹಂಗರ್ ರಿಲೀಫ್ ಒಂದೇ ಅಲ್ಲ, ಮೆಟರ್ನಿಟಿ ಕ್ಯಾಂಪ್ ಮಾಡ್ತೀವಿ, ಎಲ್ಲ ಫ್ರೀ ಕೊಡ್ತೀವಿ. ಸ್ಕ್ಯಾನಿಂಗು, ಡಾಕ್ಟರ್ದು ನೋಡೋದಕ್ಕೆ ಫೀಸು ಏನು ಇರಲ್ಲ. ಕ್ಯಾಲ್ಸಿಯಮ್ ಮತ್ತೆ ಐರನ್ ಟ್ಯಾಬ್ಲೆಟ್ಸು ಪ್ರತಿಯೊಂದು ನಮ್ಗೆ ಅಲ್ಲಿ ಫ್ರೀ ಕೊಡ್ತೀವಿ. ಫ್ರೀ ಕೊಡ್ತೀರಾ ಮೇಡಮ್? ಫ್ರೀ ಕೊಡ್ತೀವಿ. ಇದು ನಿಮ್ಮ ಮಕ್ಕಳಿದಾರೆ ಮೇಡಮ್? ಮಗಳಿದ್ದಾಳ ಒಬ್ಳು. ಮಗಳಿಗೆ ಈ ತರದ್ ಯಾವಾಗ ಹೇಳಿದಿರಾ? ಹೇಳಿರೋದಕ್ಕೆ ಅವಳು ಸಣ್ಣ ಮಗುವಿಂದನೂ ಈ ಕ್ಲಬ್ ಬರ್ತಾ ಇದ್ಲು. ಅದರಿಂದ ನನ್ನ ಫ್ರೀಯಾಗಿ ನಮ್ಮ ಮಮ್ಮಿ ಮಾಡೋದೆಲ್ಲ ಅವಳಿಗೆ ಖುಷಿ ಕೊಡುತ್ತೆ. ಹೋಗು ಮಮ್ಮಿ ಅಂತ ಹೇಳ್ತಾಳೆ. ಹೋಗು ಮಮ್ಮಿ, ನಾನು ನೋಡ್ಕೊಂತೀನಿ ಎಲ್ಲ ಅಂತಾಳೆ. ಸೊ ಹಂಗಾಗಿ ನಾನು ಫ್ರೀಯಾಗಿ ಖುಷಿಯಾಗಿ ಬಂದ್ ಮಾಡಕ್ಕಾಗುತ್ತೆ. ಚಿಕ್ಕ ವಯಸ್ಸಿಂದ ತೋರಿಸಿಂದ ಅವರೇ ಈಗ ಸಪೋರ್ಟ್ ಆಗಿ ನಿಂತಿದ್ದಾರೆ ಮಾಡಿ ಅಂತ ಹೇಳಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.